ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ 3:30 ಗಂಟೆಯ ಸಂದರ್ಭದಲ್ಲಿ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ನಾವೆಲ್ಲರೂ ಒಂದಾಗುತ್ತಾ ಇದ್ದೇವೆ. ಈ ಸ್ವರ್ಗೀಯ ಮನ್ನ ಶುಶ್ರೂಷೆ ನಮಗೆ ಒಂದು ಕೈಪಿಡಿಯಾಗಿದೆ. ದೇವರ ವಾಕ್ಯವನ್ನು ಅರಿತುಕೊಳ್ಳುವಂತಹ, ದೇವರ ವಾಕ್ಯವನ್ನ ಚಿಂತಿಸುವಂತಹ, ದೇವರ ವಾಕ್ಯವನ್ನ ನಾವು ಸವಿಯುವಂತಹ ಒಂದು ಸಮಯವಾಗಿದೆ ಸ್ವರ್ಗೀಯ ಮನ್ನ ಶುಶ್ರೂಷೆ. ತಪಸ್ಸು ಕಾಲದ 2ನೇ ದಿನದ ಸಂದೇಶವನ್ನು ನಾವು ಧ್ಯಾನಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ನಾವೆಲ್ಲರೂ ಎಷ್ಟೋ ಜನ ಉಪವಾಸ ಮಾಡ್ತಾ ಇರಬಹುದು. 40 ದಿನ ನಾನು ತಪ್ಪದೆ ಉಪವಾಸ ಮಾಡ್ತೇನೆ ಅಂತೇಳಿ ಮಾಡ್ತಾ ಇರಬಹುದು, ತುಂಬಾ ಸಂತೋಷ. ಇನ್ನು ಕೆಲವರು ನಾನು ರಾತ್ರಿ ಊಟ ಮಾಡೋದಿಲ್ಲ ಅಂತೇಳಿ ಇರಬಹುದು, ಸಂತೋಷ. ಇನ್ನು ಕೆಲವರು ನಾನು ಬೆಳಗಿನ ಉಪಹಾರ ಸೇವಿಸುವುದಿಲ್ಲ ಎಂದೇಳಿರಬಹುದು, ತುಂಬಾ ಸಂತೋಷ. ಇನ್ನು ಕೆಲವರು ನಾನು ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಪ್ರಾರ್ಥನೆಯಲ್ಲಿ ಇರ್ತೀನಿ ಅಂತ ಹೇಳ್ಬೋದು, ಇನ್ನೂ ತುಂಬಾ ಸಂತೋಷ. ಪ್ರಿಯರೇ, ದೇವರನ್ನು ಸೇರಲಿಕ್ಕೆ, ದೇವರ ಬಳಿ ನಾವು ಒಂದಾಗಲಿಕ್ಕೆ ಉಪವಾಸ ಬೇಕಾಗಿಲ್ಲ. ಕೆಲವರು ಒಂದೇ ವಿಷಯನ ತೆಗೆದುಕೊಳ್ತಾರೆ. ಅದು ಯೇಸು ಸ್ವಾಮಿ ಆ ದೆವ್ವ ಪೀಡಿತನನ್ನ ಬಿಡುಗಡೆ ಪಡಿಸಬೇಕಾದ್ರೆ ಶಿಷ್ಯರ ಕೈಯಲ್ಲಿ ಆಗದೇ ಇರುವಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ರು. ಇದೆಲ್ಲ ಹೇಗೆ ಮಾಡ್ತೀನಿ, ಇದಕ್ಕೆಲ್ಲ ಉಪವಾಸ ಪ್ರಾರ್ಥನೆಗಳೇ ಕಾರಣ ಎಂಬುದಾಗಿ. ಪ್ರಭು ಯೇಸು ನಮ್ಮನ್ನ ವಿಶ್ವಾಸದಲ್ಲಿ ದೃಢಪಡಿಸಲು, ಬಲಪಡಿಸಲು ನಮಗೆ ಕಲಿಸಿಕೊಟ್ಟಂತ ಸಂದೇಶ ಅದು. ಆದರೆ ನಮ್ಮ ದೇಹವನ್ನು ದಂಡಿಸಬೇಕು ಹಾಗೂ ಪ್ರಾರ್ಥಿಸಬೇಕು. ಹೌದು, ಇಲ್ಲ ಎಂಬುದಾಗಿ ಎರಡು ಮಾತಿಲ್ಲ. ಆದರೆ ತಪಸ್ಸು ಕಾಲದಲ್ಲಿ ಮಾತ್ರ ಉಪವಾಸ ಮಾಡಿ ಎಂಬುದಾಗಿ ಹೇಳಲಿಲ್ಲ. ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕು. ತಪಸ್ಸು ಕಾಲದಲ್ಲಿ ನೀವು ಉಪವಾಸ ಮಾಡಿ ಅಂತ ಹೇಳಲಿಲ್ಲ. ಸೊ ಈ ಬಗೆಯ ದೆವ್ವಗಳನ್ನು ಬಿಡಿಸಲಿಕ್ಕೆ ಉಪವಾಸ ಮತ್ತು ಪ್ರಾರ್ಥನೆಗಳು. ಆದರೆ ನಮಗೆ ಉಪವಾಸ ಅವಶ್ಯಕ, ನಿಜ. ಪ್ರಾರ್ಥನೆ ಅತ್ಯವಶ್ಯಕ, ನಿಜ. ಆದರೆ ತಪಸ್ಸು ಕಾಲದಲ್ಲಿ ನನ್ನ ದೇಹವನ್ನು ದಂಡಿಸಿಕೊಳ್ಳುವುದು ಅದು ನನ್ನ ಕೈಗೆ, ನಿಮ್ಮ ಕೈಗೆ ಸೇರಿತು, ಬಲವಂತಗಳಿಲ್ಲ. ಹೀಗೆ ತಪಸ್ಸು ಕಾಲದಲ್ಲಿ ನಾನು ಉಪವಾಸ ಮಾಡಲೇಬೇಕೆಂಬ ಕಡ್ಡಾಯವಿಲ್ಲ. ಧರ್ಮಸಭೆಯೂ ಕೊಟ್ಟಿಲ್ಲ, ದೇವರು ಸಹ ಕೊಟ್ಟಿಲ್ಲ. ಇದು ನಾನಾಗಿ ತೆಗೆದುಕೊಳ್ಳುವಂತ ತೀರ್ಮಾನ. ಕೆಲವರು ಕಠಿಣವಾದ ಉಪವಾಸವನ್ನು ಮಾಡುತ್ತಾರೆ. ನಾನು ಸಹ ಮಾಡಿದ್ದೇನೆ. 24 ಗಂಟೆಗಳ ಕಾಲ ನೀರು ಸಹ ಕುಡಿಯದೆ ಹಲವು ವರ್ಷ ಉಪವಾಸ ಮಾಡಿದ ದಿನಗಳಿದೆ. ರಾತ್ರಿ 9 ಗಂಟೆಗೆ ಊಟ ಮಾಡಿದರೆ ಬರುವ ದಿನ 9 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಅಲ್ಲಿ ತನಕ ನೀರು ಸಹ ಕುಡಿತಾರಲ್ಲ, ಅಂದ್ರೆ ಅಷ್ಟು ಕಠಿಣವಾದ ಉಪವಾಸಗಳಿತ್ತು. ಅದೊಂದು ಸಮಯ. ಆದರೆ ಎಲ್ಲಿಯೂ ಸಹ ಉಪವಾಸ ಮಾಡಿ ಎಂಬುದಾಗಿ ಯಾರು ಹೇಳಲಿಲ್ಲ. ಆದರೆ ಇಲ್ಲಿ ತಪಸ್ಸು ಕಾಲ ನಮ್ಮ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುವಂತ ಕಾಲ. ನಾನು ವರ್ಷದಲ್ಲಿ 12 ತಿಂಗಳು ಈ ಲೋಕದಲ್ಲಿ ಔದಾರ್ಯವಾಗಿ ಜೀವಿಸುತ್ತೇನೆ. 1.5 ತಿಂಗಳು ನಾನು ನನ್ನನ್ನ ಪರಿವರ್ತಿಸಿಕೊಳ್ಳುವುದಕ್ಕಾಗಿ, ನನ್ನನ್ನು ಅವಲೋಕನ ಮಾಡುವುದಕ್ಕಾಗಿ, ಅಂದರೆ ನನ್ನನ್ನ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ, ಹಾಗೂ ನನ್ನನ್ನು ನೋಡಿ ನನ್ನಲ್ಲಿರುವ ಕೊರತೆಗಳನ್ನು ತೆಗೆದುಹಾಕುವುದಕ್ಕಾಗಿ, ನನ್ನನ್ನು ಕಾಡುವಂತಹ ಪಾಪಗಳಿಂದ ಹೊರಬರುವುದಕ್ಕಾಗಿ ಚಿಂತನೆಗೆ ಒಳಗಾಗಿ ದೇವರ ಮುಂದೆ ಕುಳಿತು, ಸ್ವಾಮಿ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಎಂದು ಪಶ್ಚಾತ್ತಾಪಪೂರಿತವಾಗಿ ಯೇಸುವಿನ ಪೂಜ್ಯ ಪಾಡು ಮರಣಗಳ ಮಧ್ಯದಲ್ಲಿ ಹಾದು ಹೋಗುವ ಒಂದು ಜೀವನವಾಗಿದೆ ತಪಸ್ಸು ಕಾಲದ ಜೀವನ. ಎಷ್ಟೋ ಜನರಿಗೆ ತಪಸ್ಸು ಕಾಲ ಅಂದ್ರೆ ತಪಸ್ಸು ಮಾಡಿ ಕೂತ್ಕೊಳ್ಳೋದು ಅಂದ್ರೆ ಬರೀ ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳೋದು ಎಂಬುದಾಗಿ ಎಣಿಸ್ತಾರೆ. ಖಂಡಿತವಾಗಿ ಅದಲ್ಲವೇ ಅಲ್ಲ. ಪ್ರಾರ್ಥನೆ ಮಾಡಿ ಕೂತ್ಕೊಂಡ್ರೆ ಕುಟುಂಬ ನಡೆಸಲಿಕ್ಕೆ ಆಗ್ತದ?
ಹಣ ಬೇಕು, ಉಣ್ಲಿಕ್ಕೆ, ಮಕ್ಕಳಿಗೆ, ಕುಟುಂಬಕ್ಕೆ ದುಡ್ಡು ಬೇಕು. ಹೌದು ಪ್ರಿಯರೇ, ಹಣ ಬೇಕು. ಆದ್ದರಿಂದ ದುಡಿಯಬೇಕು. ದುಡಿಮೆಗೆ ಶಕ್ತಿ ಬೇಕು. ಶಕ್ತಿ ಬೇಕು ಅಂದ್ರೆ ಊಟ ಮಾಡಬೇಕು. ಊಟ ಮಾಡಬೇಕು ಅಂದ್ರೆ ಹಣ ಬೇಕು, ಕೆಲಸ ಬೇಕು. ದೇವರಿಗೆ ಎಲ್ಲ ಗೊತ್ತುಂಟು. ನಾವು ನಮ್ಮ ಪಾಡಿಗೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿಕೊಳ್ಳುವುದಲ್ಲ. ದುಡಿಯಬೇಕು. ದುಡಿಬೇಕು ಅಂದ್ರೆ ನಮಗೆ ಊಟ ಬೇಕು, ಶಕ್ತಿ ಬೇಕು. ಅದರಿಂದ ಉಪವಾಸ ಮಾಡಿ ಕುತ್ಕೊಳ್ಳಿದ್ದ ದೇವರು ಹೇಳುದಿಲ್ಲ. ಉಪವಾಸ ಎರಡು ಅರ್ಥಗಳು. ಒಂದು, ಉಪವಾಸ ಅಂದ್ರೆ ದೇವರೊಂದಿಗೆ ವಾಸ ಮಾಡುವಂಥದ್ದು ಉಪವಾಸ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು, ದೇವರೊಂದಿಗೆ ವಾಸ ಮಾಡುವಂಥದ್ದು, ದೇವರೊಂದಿಗೆ ಇರುವಂಥದ್ದು ಉಪವಾಸ. ಎರಡನೆಯದು, ನನ್ನಲ್ಲಿರುವಂತಹ ಪಾಪವನ್ನು ಬಿಟ್ಟು ಬಿಡುವ ಉಪವಾಸ. ನನಗೆ ಊಟ ಬೇಡಪ್ಪ, ನಾನು ಊಟ ಮಾಡೋದಿಲ್ಲಪ್ಪ, ಹೇಗೆ ಹೇಳ್ತೀವಿ ಹಾಗೆ, ಇಲ್ಲಪ್ಪ ನಾನು ಪಾಪ ಮಾಡೋದಿಲ್ಲಪ್ಪ. ಒಂದು ಪಾಪವನ್ನ ಬಿಟ್ಟು ಬಿಡುವ ಉಪವಾಸ, ಇನ್ನೊಂದು ದೇವರೊಂದಿಗೆ ಇರುವಂತಹ ಉಪವಾಸ. ಈ ದಿನದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಹೆಚ್ಚಾಗಿ ಧ್ಯಾನಿಸಬೇಕಾದ್ರೆ ಕೆಲವು ಸರಿ ಇದೇನಪ್ಪಾ ಹೆಚ್ಚು ಅಂತ ಹೇಳ್ಬೋದು. ಕೆಲವರು ತುಂಬಾ ಜನ ನನಗೆ ಹೇಳ್ತಾರೆ, ಬ್ರದರ್ 1 ಗಂಟೆ ಸೆಷನ್ ಕೊಡ್ತೀರಿ, ಕೇಳಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಸ್ವಲ್ಪ ಕಡಿಮೆ 15 ನಿಮಿಷ ಮಾಡಬಹುದಲ್ಲ, 10 ನಿಮಿಷ ಮಾಡಿದ್ರೆ ತುಂಬಾ ಜನ ಕೇಳ್ತಾರಲ್ಲ, 20 ನಿಮಿಷ ಕೇಳಿದ್ರೆ ಎಲ್ಲ ತುಂಬಾ ಜನ ಕೇಳ್ತಾರಲ್ಲ, 1 ಗಂಟೆಯನ್ನ ಕಡಿಮೆ ಮಾಡಿ. ಈ ಕಾಲ ಏನಾಗಿದೆ ಅಂದ್ರೆ ಸಮಯ ಕೊಡ್ಲಿಕ್ಕೆ ಕಷ್ಟ. ಅದರಿಂದ ಈಗ 30 ನಿಮಿಷಗಳಿಗೆ ಪ್ರತಿ ಒಂದು ಟಿವಿ ನೋಡಬಹುದು, ನೀವು ಯೂಟ್ಯೂಬ್ ಎಲ್ಲಿ ಹೋಗ್ಬೇಕಾದ್ರೂ ಸಹ ನೀವು ನೋಡಬಹುದು 30 ನಿಮಿಷಗಳ ಸೆಷನ್. ಸೊ ಅದರಿಂದ ಸ್ವರ್ಗೀಯಮನ್ನ ಶುಶ್ರೂಷೆ ಇನ್ನು 30 ನಿಮಿಷಕ್ಕೆ ಮುಗಿಸುತ್ತೇವೆ. ಅದರಿಂದ ದಯವಿಟ್ಟು ಎಲ್ಲರೂ ಕೇಳಿ. ಯಾಕಂದ್ರೆ ಅರ್ಧ ಗಂಟೆ ನಿಮಗೆ ಫ್ರೀ ಸಿಕ್ಕಿದೆ. ಕೆಲವು ಸಾರಿ ತುಂಬಾ ಆಳವಾದಂತಹ ವಾಕ್ಯ ಬರುವಾಗ ಸ್ವಲ್ಪ ಹೆಚ್ಚು ತಗೊಳ್ಬಹುದು ಸಮಯನ. ಅದು ತಗೊಳ್ಳಿಕ್ಕೆ ಮನಸ್ಸಿಲ್ಲ, ಆದ್ರೂ ಸಹ ಎಲ್ಲರೂ ಕೇಳಬೇಕು. ಯಾಕೆಂದ್ರೆ ನೋಡಿ, ಬೆಳಗಿನ ಜಾವದಲ್ಲಿ ನಾವು ನೋಡ್ತೇನೆ ಸುಪ್ರಭಾತ ಪ್ರಾರ್ಥನೆ ಬರ್ತದೆ. ಅದ ಬಳಿಕ ಅಲ್ಲಿ ನಾವು ನೋಡ್ತೇವೆ ಮತ್ತೆ 1 ಗಂಟೆಯ ಧ್ಯಾನ ಬರ್ತದೆ, ಮತ್ತೆ ಈ ದಿನದ ಚಿಂತನೆ ಬರ್ತದೆ, ಮಧ್ಯಾಹ್ನ ಕರುಣೆಯ ಪ್ರಾರ್ಥನೆ ಬರ್ತದೆ, ಸ್ವರ್ಗೀಯ ಮನ್ನ ಬರ್ತದೆ, ಮಧ್ಯಾಹ್ನ ತಿರುಗ ಸಂಜೆ ನೋಡುವಾಗ ಜಪಸರ ಬರ್ತದೆ. ಇದೆಲ್ಲವೂ ಒಟ್ಟುಗೂಡಿ ಬರ್ತದೆ. ಅದರಿಂದ ಈ ಪ್ರಾರ್ಥನೆಯನ್ನು ಅರ್ಧ ಗಂಟೆಗೆ ಈ ಸಮಯವನ್ನು ನಾವು ಮೀಸಲಾಗಿಸಿಕೊಳ್ಳೋಣ. ಇಲ್ಲ ಯಾರಿಗಾದರೂ ಇದ್ರೆ, ಇಲ್ಲ ಬ್ರದರ್ ನಮಗೆ 1 ಗಂಟೆ ಇರಲಿ, 50 ನಿಮಿಷ ಇರಲಿ ಎಂಬುದಾದರೆ ಖಂಡಿತವಾಗಿ ಇದನ್ನ ನಾನು ಹೆಚ್ಚಿಸ್ತೇನೆ. ಕಾರಣ ಪ್ರಿಯ, ನಾವು ಸಿದ್ಧ, ಆದರೆ ಕೇಳುವವರು ಸಿದ್ಧರಾಗಬೇಕಲ್ಲ, ಕೇಳುವವರಿಗೆ ಮನಸ್ಸು ಬೇಕಲ್ಲ. ಕೆಲವರು ಕೆಲಸ ಮಾಡ್ತಾ ಇರ್ಬೋದು, ಒತ್ತಡದಲ್ಲಿರ್ಬೋದು. ಸೊ ಒಬ್ಬೊಬ್ಬರ ಮನೋಭಾವನೆಗಳು ಒಂದೊಂದು ರೀತಿಯಾಗಿರ್ತದೆ. ಇರ್ಲಿ, ಅದೊಂದು ಕಡೆ ಇರಲಿ, ತೊಂದರೆ ಇಲ್ಲ. ಹೀಗೆ ನಾನು ದೇವರೊಂದಿಗೆ ವಾಸ ಮಾಡುವಂಥದ್ದು ಒಂದು ಉಪವಾಸ. ಎರಡನೇದು, ಪಾಪದಿಂದ ದೂರಾಗಿ ಪಾಪವನ್ನು ಬಿಟ್ಟು ಬಿಡುವಂತ ಉಪವಾಸ. ಈ ಎರಡು ಕಾರ್ಯಗಳಿಂದ ನಾವು ಆಧ್ಯಾತ್ಮಿಕತೆ ಜೀವಿತದಲ್ಲಿ ಬಲ ಹೊಂದುತ್ತೇವೆ. ಇದೇ ತಪಸ್ಸು ಕಾಲ. ಉಪವಾಸ, ಪಾಪದಿಂದ ನಾನು ಪಾಪವನ್ನು ಉಪವಾಸ ಮಾಡಬೇಕು, ಊಟವನ್ನಲ್ಲ. ಊಟವನ್ನು ಉಪವಾಸ ಮಾಡಿ ಪಾಪವನ್ನು ಉಪವಾಸ ಮಾಡಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಗ್ರೆಟ್ಟ ಮತಿಯಾಸ್, ಏನಾದ್ರು ಪ್ರಯೋಜನ ಇದೆಯಾ? ಏನೋ ಪ್ರಯೋಜನ ಇದೆಯಾ? ಇಲ್ಲ. ಹೌದಲ್ಲ ಜೋಸೆಫ್, ಏನಾದ್ರು ಪ್ರಯೋಜನ ಇದೆಯಾ? ಊಟ ಬಿಟ್ಟು ಪಾಪ ಬಿಡ್ಲಿಲ್ಲ ಅಂದ್ರೆ ಏನೋ ಪ್ರಯೋಜನ ಇದೆಯಾ? ಜೋಸೆಫ್ ಹೇಳ್ತಾರೆ 1 ಗಂಟೆ ಇರಲಿ ಎಂಬುದಾಗಿ. ಪ್ರೀಸಲು ಥ್ಯಾಂಕ್ ಯು ಜೋಸೆಫ್. ಇಲ್ಲ ಜುನಿಯನ, ಊಟ ಬಿಟ್ಟು ಬಿಡೋದು ಒಳ್ಳೇದ? ಊಟ ಬಿಟ್ಟು ಉಪವಾಸ ಮಾಡೋದು ಒಳ್ಳೇದ? ಪಾಪ ಬಿಟ್ಟು ಉಪವಾಸ ಮಾಡೋದು ಒಳ್ಳೇದ? ಪ್ರೀಸಲು. ನಮ್ಮ ಜೂಲಿಯನ ಯಾವಾಗಲೂ ಹೇಳೋದು, ಬ್ರದರ್ ತುಂಬಾ ಒಳ್ಳೇದಿದೆ ಬ್ರದರ್ ಯಾವಾಗ್ಲೂ ತುಂಬಾ ಇದೆ ಬ್ರದರ್. ವರ್ಡ್ ಆಫ್ ಗಾಡ್ ನ ಮುಖಾಂತರವಾಗಿ ನಾವು ತುಂಬಾ ಆಶೀರ್ವಾದ ಪಡಿತೇವೆ ಬ್ರದರ್. ಅದರಿಂದ ನನಗೆ ತುಂಬಾ ಆಶೀರ್ವಾದ ಆಗಿದೆ ಬ್ರದರ್, ತುಂಬಾ ಬದಲಾವಣೆ ಆಗಿದೆ ಬ್ರದರ್. ಥ್ಯಾಂಕ್ ಯು. ಎಷ್ಟು ಮುದ್ದಾಗಿ ನಮ್ಮ ಜೂಲಿಯನ ಮುದ್ದಾಗಿ ಆಕೆ ಮಾತನಾಡ್ತಾಳೆ. ಅಷ್ಟು ಪ್ರೀತಿ ಆಕೆಗೆ ದೇವರ ವಾಕ್ಯವನ್ನು ಕುರಿತು. ಒಂದು ದಿನ ತಪ್ಪುವುದಿಲ್ಲ ಆಕೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ. ಹೌದು ಪ್ರಿಯರೇ, ನನ್ನ ಉಪವಾಸ ಮಾಡಬೇಕು, ಪಾಪವನ್ನು ಬಿಟ್ಟು ಉಪವಾಸ ಮಾಡಬೇಕು. ಇದೇ ತಪಸ್ಸು ಕಾಲದ ಸಂಕೇತ, ತಪಸ್ಸು ಕಾಲದ ಒಂದು ಆರ್ಡರ್. ಅದರಿಂದ ನಮ್ಮ ಜೀವಿತದಲ್ಲಿ ನಾನು ದೇವರೊಂದಿಗೆ ನೋಡಿ, ಈ 40 ದಿನಗಳ ಕಾಲ ನಾವು ಈ ಪ್ರಾರ್ಥನೆ ಉಪವಾಸದಲ್ಲಿ ಹೋಗುವಾಗ
ಅದು ಹಾಗೆ ದಿನಂಪ್ರತಿ ಒಂದು ದಿನಕ್ಕೆ ಒಂದು ನಾನು ಪ್ರಾರ್ಥಿಸಿ ಉಪವಾಸ ಮಾಡಿಕೊಂಡು ಅಥವಾ ನನ್ನ ಪಾಪವನ್ನು ಬಿಟ್ಟು ದೇವರೊಂದಿಗೆ ಬೆರೆತು ಹೋಗುವಾಗ ಈ 40 ದಿನವಾಗುವಾಗ, ಈ 40 ದಿನ ಕಳೆದಾಗಲೂ ಈ ವಾಡಿಕೆ ನಮ್ಮನ್ನು ಹಾಗೇ ಹಿಂಬಾಲಿಸ್ತದೆ. ಈ ವಾಡಿಕೆ ಹಾಗೆಯೇ ನಮ್ಮನ್ನು ಹಿಂಬಾಲಿಸ್ತದೆ. ನಾವು ಹಳೆ ದಿನ ಬಿಟ್ಟೇ ಬಿಡ್ತೇವೆ, ಹಳೆದು ನಮ್ಮ ಮನಸ್ಸಿಂದ ಹೋಗಿ ಬಿಡ್ತದೆ, ಪಾಪದ ಚಿಂತನೆಗಳು ಹೋಗಿ ಬಿಡ್ತದೆ. ಇದು ಉಪವಾಸ. ಈ ಉಪವಾಸವನ್ನು ದೇವರು ಮೆಚ್ಚುವಂಥದ್ದು. ಅದು ಬಿಟ್ಟು ಮಾಂಸ ತಿನ್ನಬೇಡ, ಮೀನ್ ತಿನ್ಬೇಡ, ದುಕ್ರಮಸ್ ತಿನ್ಬೇಡ, ಪೋರ್ಕ್ ತಿನ್ಬೇಡ, ಚಿಕನ್ ತಿನ್ಬೇಡ, ಮಟನ್ ತಿನ್ಬೇಡ, ಫಿಶ್ ತಿನ್ಬೇಡ, ಇದ್ಯಾವುದಿಲ್ಲ. ಎಲ್ಲ ತಿನ್ನಿ, ಎಲ್ಲ ಹೊಟ್ಟೆ ತುಂಬ ತಿನ್ನಿ. ಪಾಪವನ್ನು ಉಪವಾಸ ಮಾಡಿ ದೇವರಿಗೆ ಮೆಚ್ಚುಗೆಯುಳ್ಳವರಾಗಿ ಬಾಳಿ. ಅದುವೇ ನಿಜವಾದ ಉಪವಾಸ. ಯಾಕಂದ್ರೆ ಈ ಪ್ರಾರಂಭ ದಿನದಲ್ಲಿ ಈ ಮುಖ್ಯವಾದ ಅಂಶಗಳನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದು ಮಾತ್ರ ನಾವು ಮತ್ತೊಬ್ಬರಿಗೆ ಇದನ್ನು ಕೊಡಬೇಕು. ನಮ್ಮ ಮಕ್ಕಳಿಗೆ, ಕುಟುಂಬದಸ್ಥರಿಗೆ, ಬಂಧುಗಳಿಗೆ, ಮಿತ್ರರಿಗೆ ನಾವು ಇದನ್ನ ತಿಳಿಸ್ಬೇಕು. ಎಷ್ಟೋ ಜನರು ಟೆನ್ಷನ್ ಮಾಡ್ಕೊಳ್ತಾರೆ, ಅಯ್ಯೋ ನನಗೆ ಉಪವಾಸ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ, ನನಗೆ ಉಪವಾಸ ಮಾಡೋಕ್ಕಾಗ್ತಾ ಇಲ್ಲ ಎಂಬುದಾಗಿ ಟೆನ್ಷನ್ ಮಾಡ್ತಾರೆ. ಕೆಲವರಿಗೆ ಶುಗರ್, ಬ್ಲಡ್ ಪ್ರೆಷರ್, ಹಾರ್ಟ್ ಪೇಷಂಟ್ಸ್, ವಯಸ್ಸಾಗಿದೆ, ಹಲವಾರು ಅನಾರೋಗ್ಯದಲ್ಲಿದ್ದಾರೆ. ಕೆಲವರಿಗೆ ಉಪವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪ್ರಿಯರೇ, ಅಂತವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ದೇವರು ನಿಮ್ಮ ಉಪವಾಸವನ್ನು ಕೇಳ್ತಾ ಇಲ್ಲ, ನನ್ನ ಉಪವಾಸವನ್ನು ಕೇಳ್ತಾ ಇಲ್ಲ. ನನ್ನ ಬಾಯಿಂದ ಬರುವ ಮಾತುಗಳು ಶುದ್ಧವಾಗಲೆಂದು ಕೇಳ್ತಾ ಇದ್ದಾರೆ. ನಾನು ಮಾಡುವ ಕ್ರಿಯೆಗಳು ಶುದ್ಧವಾಗಬೇಕೆಂದು ಹೇಳ್ತಾ ಇದ್ದಾರೆ. ಕೆಟ್ಟದನ್ನ ಬಿಟ್ಟು ಬಿಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ 10 ಆಜ್ಞೆಗಳನ್ನ ನನ್ನ ಮುಂದೆ, ನಿಮ್ಮ ಮುಂದೆ ಇಡುತ್ತಾ ಇದ್ದಾರೆ. ನಿಜವಾದ ಏಕದೇವರನ್ನು ಆರಾಧಿಸು, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು, ಕದಿಯಬೇಡ, ಸುಳ್ಳಾಡಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ವ್ಯಭಿಚಾರ ಮಾಡಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ, ಪ್ರೀತಿಸು, ಕ್ಷಮಿಸು. ಇದೇ ನಿಜವಾದ ಉಪವಾಸದ ಸಂಕೇತ. ಅದರಿಂದ ಯಾರು ಉಪವಾಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಟೆನ್ಷನ್ ಮಾಡಬೇಡಿ. ಹೌದು ಪ್ರಿಯರೇ, ಆದರೆ ಉಪವಾಸ ಬೇಕು, ನಮಗೆ ಬೇಕು. ಸೈಂಟಿಫಿಕ್ ಆಗೂ ಬೇಕು, ಆಧ್ಯಾತ್ಮಿಕವಾಗಿ ಬೇಕು. ಅದು ಸಾಧ್ಯವಾಗುವವರು ಅದನ್ನ ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನೆಲ್ಲವನ್ನ ಮಾಡಿ ನಾನು ನನ್ನ ಜೀವಿತದಲ್ಲಿ ಪಾಪಕ್ಕೆ ಉಪವಾಸ ಮಾಡಲಿಲ್ಲ ಎಂಬುದಾದರೆ, ಕೆಟ್ಟದ್ದನ್ನು ಬಿಟ್ಟು ಬಿಡಲಿಲ್ಲ ಎಂಬುದಾದರೆ, ನನ್ನ ಬಾಯಿಂದ ಹೊರಡುವ ಅವಾಚ್ಯ ಶಬ್ದಗಳು, ವಾಚಾಳಿತನ, ಕುಡುಕುತನ, ದುಂದೌತಣ, ಹೀಗೆ ದೇವರಿಗೆ ಮೆಚ್ಚುಗೆ ಇಲ್ಲದಂತಹ ಸ್ವಭಾವಗಳನ್ನ, ದೂಷಣೆ, ನಿಂದನೆಗಳನ್ನ, ಅಪವಾಸ, ಪರಿಹಾಸ್ಯಗಳನ್ನ ನಾನು ಬಿಟ್ಟು ಬಿಡದೆ ನಾನು ಎಷ್ಟು ಉಪವಾಸ ಮಾಡಿದರೂ ಅದಕ್ಕೆ ಏನೂ ಪ್ರಯೋಜನವಿಲ್ಲ. ಅದಕ್ಕೆ ಬದಲಾಗಿ ಉಪವಾಸ ಮಾಡದೆ ತಿಂದು ಆರಾಮವಾಗಿ ಮಲಗಿದ್ರೆ ಒಳ್ಳೆಯದು. ಅದಕ್ಕೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಉಪವಾಸನ ಕುರಿತು ಹೇಳಬೇಕಾದರೆ ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ನೋಡಿ ಬರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ನಾವು ಚಿಂತಿಸಬೇಕು, ನಾವು ಗಮನಿಸಬೇಕು, ವಾಕ್ಯಗಳನ್ನು ಸರಿಯಾಗಿ ಗಮನಿಸಬೇಕು. ನಾವು ನಮ್ಮ ಜೀವಿತದಲ್ಲಿ ಮೌಲ್ಯಗಳನ್ನು ಬಿಟ್ಟು ಬಿಡುತ್ತೇವೆ. ಮೌಲ್ಯಗಳನ್ನು ಬಿಟ್ಟು ನಾವು ಸ್ವಾರ್ಥವಾಗಿ ಜೀವಿಸ್ತೇವೆ. ಸ್ವಾರ್ಥತನ ನಮ್ಮನ್ನ ಬೇಟೆಯಾಡುತ್ತದೆ. ಯೇಸು ಹೇಳ್ತಾರೆ, ನೀನು ಉಪವಾಸ ಮಾಡುವಾಗ ಮುಖ ಚಪ್ಪೆ ಮಾಡ್ಕೊಳ್ಬೇಡ. ತಲೆ ಬಾಚ್ಕೊ, ಮುಖ ತೊಳ್ಕೊ, ಎಣ್ಣೆ ಹಾಕು, ತಲೆ ಬಾಚ್ಕೊ, ಮುಖ ತೊಳ್ಕೊ, ಆಗ ನೀನು ಫ್ರೆಶ್ ಆಗಿ ಕಾಣ್ತೀಯ. ಅದನ್ನು ಬಿಟ್ಟು ನೀನು ಉಪವಾಸ ಮಾಡ್ತಾ ಇದ್ದೀನಿ ಅಂತೇಳಿ ಚಪ್ಪೆ ಮುಖ ಹಾಕೊಂಡು, ಯಾಕೆ ಒಂಥರ ಇದ್ದೀರಿ, ಉಪವಾಸನಾ? ಹೌದು, ಉಪವಾಸ, ನಾನು 40 ದಿನ ಉಪವಾಸ. ಕೆಲವರು ನೋಡಿ ಚಪ್ಪೆ ಮುಖ. ಆದರೆ ಉಪವಾಸವನ್ನು ಪ್ರಕಟಿಸುವಂತ ವ್ಯಕ್ತಿಗಳಿದ್ದಾರೆ. ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಕಟಿಸುವಂತಹ ವ್ಯಕ್ತಿಗಳು, ಅದು ನಾನು ನೀವಾಗಿದ್ದೀವ ಎಂಬುದನ್ನು ಒಂದು ನೋಟ್ ಮಾಡ್ಕೊಳ್ಳಿ. ಅಲ್ಲ, ಯೇಸು ಹೇಳ್ತಾರೆ, ನೀನು ಉಪವಾಸವನ್ನ ಪ್ರಕಟಿಸಬೇಡ. ಒಂದು ಪಕ್ಷ ನೀನು ಉಪವಾಸ ಮಾಡುವುದನ್ನ ನೀನು ಪರರಿಗೆ ತಿಳಿಸಿಕೊಳ್ತೀಯ ಎಂಬುದಾದರೆ ಅದಕ್ಕೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿತ್ತಾಯಿತು ಎಂಬುದಾಗಿ ಚಿಂತಿಸು. ಇನ್ನು ನೆಕ್ಸ್ಟ್ ನಿನಗೆ ಅದು ಸಿಗುತ್ತದೆ, ಆಶೀರ್ವಾದ ಸಿಗ್ತದೆ ಅಂತ ಎಣಿಸಬೇಡ. ಮುಖಚಪ್ಪೆ ಮಾಡಬೇಡ.
ಹೌದು ಪ್ರಿಯರೇ, ಈ ತಪಸ್ಸು ಕಾಲದ ಸಂದೇಶದಲ್ಲಿ ಯೇಸು ಸ್ವಾಮಿ ಮೊದಲನೆಯ ವಾಕ್ಯವಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವೇನ್ ಮಾಡ್ತೇವೆ? ಪ್ರಾರ್ಥನೆ ಮಾಡ್ತೇವೆ ಅಲ್ವಾ? ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೇವೆ. ಈ ಧಾರ್ಮಿಕ ಕಾರ್ಯದ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀವು ಕಳೆದ ದಿನದಲ್ಲಿ ವಚನದಲ್ಲಿ ಕೇಳಿರ್ಬೋದು, ಶುಭ ಸಂದೇಶದಲ್ಲಿ ನಿಮ್ಮ ಗುರುಗಳು ಸಹ ಹೇಳಿರ್ತಾರೆ. ಆದರೂ ಸಹ ಈ ಎರಡನೇ ದಿನದಲ್ಲಿ ನಾನು ಈ ಉಪವಾಸದ ಮುಖ್ಯವಾದ ಅರ್ಥಗಳನ್ನು ಕೊಟ್ಟು ತದ ಬಳಿಕ ನಾನು ಬೇರೆ ವಿಷಯಗಳಿಗೆ ಹೋಗಲು ನಾನು ಇಚ್ಛಿಸುತ್ತೇನೆ. ಕೇಳುವವರು ಕೇಳಬಹುದು, ಆದರೆ ನಮಗೆ ಗೊತ್ತಾಗುವುದಿಲ್ಲ. ಎಷ್ಟೋ ಸಾರಿ ವರ್ಷಕ್ಕೆ ಒಮ್ಮೆ ಕೇಳ್ತೇವೆ ವಚನಗಳನ್ನ. ಆದರೆ ನಮ್ಮ ಉಪವಾಸದಲ್ಲಿ ದೇವರಿಗೆ ಮೆಚ್ಚುವಂತ ಉಪವಾಸ ಯಾವುದು, ಇದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ನೀವು ತೋರಿಸಿಕೊಳ್ಬೇಕೆಂಬುದಾಗಿ ನೀವು ಧಾರ್ಮಿಕ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡಿ. ಜನರ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ನಿಮ್ಮ ಧಾರ್ಮಿಕ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಜನರಿಗೆ ತಿಳಿದಾಗಿ ಧಾರ್ಮಿಕ ಕೆಲಸಗಳನ್ನು ಮಾಡುವುದಾದರೆ ಅದು ಏನು ಫಲ ಆಗುವುದಿಲ್ಲ. ಅದು ದೇವರಿಂದ ನಿಮಗೆ ಫಲ ಸಿಕ್ಕುವುದಿಲ್ಲ. ಹೌದು, ದಾನ ಧರ್ಮ ಮಾಡ್ತೀರಿ. ದಾನ ಧರ್ಮ ಮಾಡುವಾಗ ತುತ್ತೂರಿ ಹಾಕಬೇಡಿ. ಹೋಗಿ ಹೆಸರು ಕೊಡಬೇಡಿ. ಬ್ರದರ್, ಫಾದರ್, ನನ್ನ ಹೆಸರು ಹೇಳಿ, ನಾನು ಇಷ್ಟು ಸಾವಿರ ಕೊಟ್ಟೆ, ಅವನ 10, ನಾನು 12, ಅವನ 15, ಅವನ 18, 20 ಬಾಲಂಗಚ್ಚಿ ಹೋಗ್ತಾ ಇರ್ತದೆ. ಕಾಂಪಿಟೇಟಿವ್ಸ್. ದಾನ ಧರ್ಮ ಮಾಡುವಾಗ ಕಾಂಪಿಟೇಟಿವ್ಸ್ ಬರ್ತಾರೆ ಹೆಸರಿಗಾಕಿ. ಇನ್ನು ದಾನ ಧರ್ಮವನ್ನು ನೀನು ಊದಬೇಡ. ಹೊಗಳಿಕೆಗಾಗಿ ಕಪಟಿಗಳು ಸಹ ಪ್ರಾರ್ಥನಾ ಮಂದಿರದಲ್ಲಿ ಆದಿ ಬೀದಿಯಲ್ಲಿ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅದರಿಂದ ನೀನು ಏನ್ ಬರಬೇಕು ಅದು ಅಲ್ಲಿಯೇ ಸಿಕ್ಬಿಡುತ್ತದೆ. ಆದ್ರೆ ನೀಗ ಹಾಗೆ ಮಾಡಬೇಡ. ದಾನ ಧರ್ಮ ಮಾಡು. ನಿನ್ನ ಬಲಗೈ ಕೊಟ್ಟಿದ್ದು ಎಡಗೈಗೂ ಸಹ ತಿಳಿಯದಿರಲಿ. ಬಲಗೈ ಕೊಟ್ಟಿದ್ದು ಎಡಗೈಗೂ ಸಹ ತಿಳಿದೆ. ಕೆಲವರು ನೋಡಬೇಕು, ಬಲಗೈಲಿ ಕೊಟ್ಬಿಟ್ಟು ಎಡಗೈಗಲ್ಲ ಊರಿಗೆ ತಿಳಿಸ್ಬಿಡ್ತಾರೆ. ಅವರಿಗೆ ಪರಿಚಯ ಆಗುವಂತ ಎಲ್ಲರಿಗೂ ತಿಳಿಸ್ಬಿಡ್ತಾರೆ. ಪ್ರಿಜ್ಲೋ ಪ್ರಿಜ್ಲೋ ಪ್ರಿಜ್ಲೋ. ಹೌದು ಪ್ರಿಯರೇ, ಪರಿಚಯ ಆಗುವಂತ ಪ್ರತಿಯೊಬ್ಬರಿಗೂ ತಿಳಿಸ್ಬಿಡ್ತಾರೆ. ನಾನಿಷ್ಟು ಕೊಟ್ಟೆ, ಇದನ್ನ ಸಹಾಯ ಮಾಡಿದೆ, ಅದನ್ನ ಸಹಾಯ ಮಾಡಿದೆ, ನಾನು ಅವರಿಗೆ ಈ ರೀತಿಯಾಗಿ ಮಾಡಿದೆ, ಎಲ್ಲವನ್ನ ತಿಂದಿದ್ದು, ತಿನಿಸಿದ್ದು, ಕೊಟ್ಟಿದ್ದು, ಕೊಡಿಸಿದ್ದು ಎಲ್ಲವನ್ನ ಕಕ್ಕಿ ಬಿಡ್ತಾರೆ. ದೇವರ ಮುಂದೆ ನಾನು ಕೊಟ್ಟೆ ಎಂಬುದಾಗಿ ಹೇಳ್ತಾರೆ. ಹೌದು, ನಾನು ಯಾರಿಗೂ ಹೇಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ತನಗೆ ಬೇಕಾದವರು ಸಿಕ್ಕುವಾಗ ತಾನು ಮಾಡಿದಂತ ದಾನ ಧರ್ಮಗಳೆಲ್ಲವನ್ನ ಹೇಳಿಬಿಡ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಬಲಗೈ ಕೊಟ್ಟದ್ದು ಎಡಗೈಗೂ ಸಹ ತಿಳಿಯದಿರಲಿ. ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೌಪ್ಯವಾಗಿರಲಿ. ಅಂತರಾಳದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ನೋಡಿ, ಕೆಲವರು ರಸ್ತೆಯಲ್ಲಿ ಹೋಗೋ ಭಿಕ್ಷುಕರಿಗೆ ಕೊಟ್ಟರು ಅದನ್ನು ಹೇಳ್ಬಿಡ್ತಾರೆ. ಮನೆಗೆ ಬಂದು ದುಡ್ಡು ಕೊಟ್ಟೆ, ನಾನು ಭಿಕ್ಷೆ ಮಾಡಿ, ನಾನು ಹೀಗೆ ಕೊಟ್ಟೆ, ಹಾಗೆ ಕೊಟ್ಟೆ. ಪಕ್ಕದ ಮನೆಯಲ್ಲಿ ಒಂದು ಕೊಟ್ಟರೆ ಅದನ್ನ ಪಕ್ಕದ ಬೀದಿಗೆಲ್ಲ ಹೇಳ್ಬಿಡ್ತೇವೆ. ಮನೇಲಿರೋ 4 ಹಳೆ ಬಟ್ಟೆ ಕೊಟ್ಟರು ಸಹ ಅದನ್ನ ಪಬ್ಲಿಷ್ ಆಗಿ ಹೇಳಿಬಿಡ್ತೇವೆ. ಅಲ್ಲಿ ನಮ್ಮನ್ನ ಅಹಂಗೆ ತೆಗೆದುಕೊಂಡು ಹೋಗ್ತೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ಅನುಭವಗಳಿಗೆ ಹೋಗಬೇಕು. ಅನೇಕ ವಿಷಯಗಳನ್ನ ನಾವು ಧ್ಯಾನಿಸಬೇಕು, ತಿಳ್ಕೊಳ್ಬೇಕು. ತಪಸ್ಸು ಕಾಲ ಹೌದು, ಆದ್ರೆ ಇದು ಬರೀ ತಪಸ್ಸು ಕಾಲಕ್ಕಾಗಿ ಮಾತ್ರ ವಚನಗಳು. ಇದು ನಮ್ಮ ಜೀವನವಿಡೀ ತಪಸ್ಸು ಕಾಲವಾಗಿ ಮಾರ್ಪಾಡಾಗಬೇಕು. ಜೀವನವಿಡೀ ನಮ್ಮ ಕಾರ್ಯಗಳು ಧಾರ್ಮಿಕ ಕಾರ್ಯಗಳಾಗಬೇಕು. ಜೀವನವಿಡೀ ದೇವರ ಮೆಚ್ಚುಗೆ ಹಾಕುವಂತ ಕಾರ್ಯಗಳಾಗಬೇಕು. ಅದುವೇ ಅನುಗ್ರಹ ಪ್ರಿಯರೇ, ಅದುವೇ ಅನುಗ್ರಹ. ಮೂರನೇದಾಗಿ ನಾವು ನೋಡ್ತೇವೆ, ಪ್ರಭು ಯೇಸು ಹೇಳುತ್ತಾರೆ, ನೀವು ಪ್ರಾರ್ಥನೆ ಸಹ ಮಾಡುತ್ತೀರಿ, ಸಂತೋಷ ಮಾಡಿ ಪ್ರಾರ್ಥನೆ, ಆದರೆ ಕಪಟಿಗಳಾಗಿ ಪ್ರಾರ್ಥನೆ ಮಾಡಬೇಡಿ. ಜನರು ನಿಮ್ಮನ್ನು ಹೊಗಳಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಡಿ. ದೇವಾಲಯದಲ್ಲಿ ನನ್ನ ಹೊಗಳಬೇಕು ಎಂಬುದಾಗಿ ಹೋಗಿ ರೀಡಿಂಗ್ ಓದಬೇಡಿ. ದೇವಾಲಯದಲ್ಲಿ ನನ್ನ ನೋಡಬೇಕು ಎಂಬುದಾಗಿ ಯಾರು ಹಾಡಾಡಬೇಡಿ. ನನ್ನ ನೋಡಬೇಕು ಎಂಬುದಾಗಿ ಸಿಂಗಾರ ಮಾಡಿಕೊಳ್ಳಬೇಡಿ. ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಯೇ ಶ್ರೇಷ್ಠವಾಗಬೇಕು, ನಾನು ಎಲ್ಲರಿಗೂ ಆಕರ್ಷಣೆ ಆಗಬೇಕೆಂದು ನೀವು ಪ್ರಾರ್ಥನೆ ಮಾಡಬೇಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 6ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, ಮತ್ತಾಯನ ಶುಭ ಸಂದೇಶದಲ್ಲಿ, ಪ್ರಾರ್ಥನೆ ಮಾಡುವಾಗ ಕಪಟಿಗಳಾಗಿ ಮಾಡಬೇಡಿ, ಅಜ್ಞಾನದಲ್ಲಿ ಮಾಡಬೇಡಿ ಎಂಬುದಾಗಿ ಅರ್ಥ.
ದೇವರನ್ನ ಅರಿಯದವರಾಗಿ ಮಾಡಬೇಡಿ ಎಂಬುದಾಗಿ ಅರ್ಥ. ದೇವರನ್ನ ತಿಳಿದವರಾಗಿ ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ. ಹೌದು ಪ್ರಿಯರೇ, ಹೋಗಿ ನಾನು ಸ್ಟ್ರೀಟ್ ಮಿನಿಸ್ಟ್ರಿ ಮಾಡ್ತೇನೆ, ಮಾಡಿ, ಸಂತೋಷ. ಅಲ್ಲಿಯೂ ನನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಮಾಡಬೇಡಿರಿ. ಬೀದಿ ಚೌಕಗಳಲ್ಲಿ ನಿಂತು ಪ್ರಾರ್ಥಿಸಬೇಡಿರಿ. ಹೋಗಿ ಮನೆಯೊಳಗೆ ಹೋಗಿ, ಅವರ ಮನೆಯಲ್ಲಿ ಹೋಗಿ ಪ್ರಾರ್ಥಿಸಿ. 4 ಜನ ಅಲ್ಲಿದ್ದಾರೆ ಅಂದ್ರೆ ಆ 4 ಜನರ ಮುಂದೆ ಪ್ರಾರ್ಥಿಸಬೇಡಿ. ಅವರ ಅನುಮತಿಯನ್ನು ಪಡೆದುಕೊಳ್ಳಿ. ಅಂತರಾಳದಲ್ಲಿ ಪ್ರಾರ್ಥಿಸಿ. ಅವರಿಗಾಗಿ ಭಿನ್ನಯಿಸಿ ಪ್ರಾರ್ಥಿಸಿ. ಹಾಗೆ ನಿಮಗಾಗಿ ಪ್ರಾರ್ಥಿಸಬೇಕಾಗಿದೆಯಾ? ನಾವು ಸ್ವಂತ ನಮಗಾಗಿ ಪ್ರಾರ್ಥಿಸ್ತಾ ಇದ್ದೇವಾ? ತೋರ್ಪಡಿಸಿಕೊಳ್ಬೇಡಿ. ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಂಬುದಾಗಿ ತೋರ್ಪಡಿಸಿಕೊಳ್ಬೇಡಿ. ಜನರ ಮುಂದೆ ತೋರ್ಪಡಿಸಿಕೊಳ್ಬೇಡಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾನಲ್ಲ, ಎಲ್ಲರೂ ನೋಡುವ ಹಾಗೆ, ಎಲ್ಲರೂ ಕೇಳುವ ಹಾಗೆ, ಎಲ್ಲರೂ ಹೊಗಳುವ ಹಾಗೆ, ಎಲ್ಲರೂ ನಮ್ಮನ್ನು ಕುರಿತು ಮಾತನಾಡುವ ಹಾಗೆ ಪ್ರಾರ್ಥನೆ ಮಾಡುವಾಗ ಇಲ್ಲ ಪ್ರಿಯರೇ. ಇನ್ನು ಕೆಲವು ಸರಿ ನಾನು ನೋಡ್ತೇವೆ, ಪ್ರಾರ್ಥನೆ ಮಾಡೋದು ಪಕ್ಕದ ಮನೆಯವರೆಲ್ಲ ಎದ್ದು ಬಿಡಬೇಕು, ಅವರಿಗೆ ನಿದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಪಕ್ಕದ ಮನೆಯವರಿಗೆ ಸಮಾಧಾನ ಸಿಕ್ಕುದಿಲ್ಲ ಪ್ರಾರ್ಥನೆ ಮಾಡುವಾಗ. ಕೂಗಾಟ, ಸ್ತುತಿ, ಕಿರಿಚಾಟ, ಧ್ಯಾನ ಮಂದಿರದಲ್ಲಿ ಕೂಗುವಂತ ಕೂಗು ಮನೆಯಲ್ಲಿ ಶುರುವಾಗ್ಬಿಡ್ತದೆ. ಎರಡನೇದು, ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಪ್ರಾಯ ತುಂಬಿದವರಿದ್ದಾರೆ, ಅವರನ್ನ ಮಲಗಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ಬೊಬ್ಬೆ, ಮನೆಯಲ್ಲಿ ಬೊಬ್ಬೆ, ಪ್ರಾರ್ಥನೆ. ಗಂಡ ದುಡಿದು ಬಂದಿರ್ತಾನೆ, ಹಗಲೆಲ್ಲ ಕೆಲಸ ಮಾಡಿ ಬಂದಿರ್ತಾನೆ, ಹೆಂಡತಿ ಬರ್ತಾಳೆ, ಗಂಡನಿಗೆ ಮಲಗಬೇಕು ಅಂದ್ರೆ ಮಲಗಕ್ಕಾಗುದಿಲ್ಲ, ಕೂಗಾಟ, ಕಿರಿಚಾಟದ ಪ್ರಾರ್ಥನೆ. ಇಲ್ಲ ಪ್ರಿಯರೇ, ಸಲ್ಲದು. ನಿನಗೂ ನಿನ್ನ ದೇವರಿಗೂ ಇರುವ ಸಂಬಂಧ ಅಂತರಾಳದಲ್ಲಿರುವಂಥದ್ದು, ಬಹಿರಂಗದ ಶಬ್ದದ ಪ್ರಾರ್ಥನೆಯಲ್ಲಿ ಅಲ್ಲ. ನನಗೂ ನಿಮಗೂ ಇರುವ ದೇವರಿಗೂ ಇರುವಂತಹ ಸಂಬಂಧ ಶಬ್ದದ ಪ್ರಾರ್ಥನೆಯಲ್ಲಿ ಅಲ್ಲ, ಸತ್ಸಂಬಂಧದಲ್ಲಿ. ದೇವರು ನನ್ನ ಹೃದಯದಲ್ಲಿ, ದೇವರು ನಿಮ್ಮ ಹೃದಯದಲ್ಲಿ ವಾಸ ಮಾಡುತ್ತಾರೆ. ದೇವರಿಗೆ ಕೂಗಾಟ ಬೇಕಾಗಿಲ್ಲ, ಕಿರಿಚಾಟ ಬೇಕಾಗಿಲ್ಲ. ಧ್ಯಾನ ಮಂದಿರದಲ್ಲಿ ಕೂಗಾಟ, ಕಿರಿಚಾಟ ಅಲ್ಲಿ ಯಾರ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಂದ್ರೆ ಕೂಗುವಾಗ, ಕಿರಿಚುವಾಗ ನಾವೆಲ್ಲವನ್ನ ಮರೆತು ಬಿಡ್ತೇವೆ, ಏಕಾಗ್ರತೆ ಬರುತ್ತದೆ ಎಂಬುದಕ್ಕಾಗಿ ಮಾತ್ರವೇ ಕೂಗಾಟ, ಕಿರಿಚಾಟ. ದೇವರನ್ನ ನೀನು ಕಂಡುಕೊಳ್ಳಲು ಕೂಗಾಟ ಬೇಕಾಗಿಲ್ಲ, ಕಿರಿಚಾಟ ಬೇಕಾಗಿಲ್ಲ. ಜೋರಾಗಿ ಕೂಗಾಡೋದು ಬೇಕಾಗಿಲ್ಲ, ಮೈಕ್ ಇಟ್ಕೊಂಡು ಕೂಗಾಡೋದು ಬೇಕಾಗಿಲ್ಲ. ನೀನು, ನಿನ್ನ ದೇವರು ನಿನ್ನ ಅಂತರಾಳದೊಂದಿಗೆ ವಾಸ ಮಾಡುತ್ತಾರೆ. ನನ್ನ ದೇವರು ನಮ್ಮ ಅಂತರಾಳದೊಂದಿಗೆ ವಾಸ ಮಾಡುತ್ತಾರೆ. ಅವರ ಅಂತರಾಳದ ಧ್ವನಿಯನ್ನ, ಮೆಲುಧ್ವನಿಯನ್ನ ಕೇಳ್ತಾರೆ. ನೀನು ಜೋರಾಗಿ ಬಾಯಿ ತೆರೆದು ಪ್ರಾರ್ಥಿಸುವುದು ಬೇಡ, ಬಾಯಿ ಮುಚ್ಚಿ ಅಂತರಾಳದಲ್ಲಿ ಪ್ರಾರ್ಥಿಸಿದ್ರು ನಿನ್ನ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಒಂದು ಪಕ್ಷ ನೀನು ಎಲ್ಲರೂ ತೋರಿಸಿಕೊಳ್ಳುವಾಗಿ ಪ್ರಾರ್ಥಿಸಿದ್ರೆ ಅದರ ಪ್ರತಿಫಲ ನಿನಗೆ ಯಾವಾಗಲೂ ಸಿಕ್ಕಿಬಿಡುತ್ತೆ ಎಂಬುದಾಗಿ ಹೇಳ್ತಾರೆ. ಅದರಿಂದ ನೀನೇನ್ ಮಾಡು, ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಂಚು, ಅಂತರಾಳದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಾಳದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವುದು. ಅಂತರಾಳದಲ್ಲಿ ಕೋಣೆಗೆ ಹೋಗು ಅಂದ್ರೆ ರೂಮ್ ತಗೊಂಡು, ಬಾಗಿಲು ತಗೊಂಡು ಒಳಗೆ ಹೋಗಿ ರೂಮ್ ಬಾಗಿಲ ಮುಚ್ಕೊಂತಲ್ಲ ಇದರ ಅರ್ಥ. ನಿನ್ನ ಹೃದಯದ ಬಾಗಿಲನ್ನು ತೆರೆ, ಅದರೊಳಗೆ ನೀ ಪ್ರವೇಶಿಸು. ನಿನ್ನ ಹೃದಯದ ಬಾಗಿಲನ್ನು ತೆರೆ, ಅದರೊಳಗೆ ನೀ ಪ್ರವೇಶಿಸು. ಮುಚ್ಚಿಕೋ. ಅಂದರೆ ಲೋಕದ ಯಾವ ಹೋರಾಟಗಳಿಗೆ ಹೋಗಬೇಡ, ಯಾವ ಪ್ರಚೋದನೆಗಳಿಗೆ ಸಿಲುಕಬೇಡ, ಯಾವುದನ್ನು ಯೋಚನೆ ಮಾಡಬೇಡ. ಹೋಗು, ಆ ಹೃದಯದ ಗುಡಿಯಲ್ಲಿ ಹೋಗು. ದೇವರ ವಾಸ ಮಾಡುವ, ದೇವರ ಆತ್ಮ ವಾಸ ಮಾಡುವ ನಿನ್ನ ಹೃದಯದ ಗುಡಿಯಲ್ಲಿ ಹೋಗು. ಲೋಕದ ಎಲ್ಲ ಹೋರಾಟಗಳನ್ನು ಮುಚ್ಚಿಬಿಡು. ಅದಾವುದು ನಿನ್ನ ಕಿವಿಗೆ ಬೀಳದಿರಲಿ, ಆ ಶಬ್ದಗಳಾವುದು ನಿನ್ನನ್ನ ಡಿಸ್ಟರ್ಬ್ ಮಾಡದೇ ಇರಲಿ. ಹೋಗು, ನಿನ್ನ ಅಂತರಾಳದಲ್ಲಿ ನೆಲೆಸಿರುವಂತಹ ದೇವರೊಂದಿಗೆ ನೀನು ಪ್ರಾರ್ಥನೆ ಮಾಡು. ಮೌನದ ಪ್ರಾರ್ಥನೆ. ನಿನಗೂ ದೇವರಿಗೂ ಸಂಬಂಧವುಳ್ಳದ್ದಾಗಿ, ನಿನಗೂ ನೀನು ಮಾತನಾಡುವುದು ದೇವರಿಗೆ ಕೇಳುವಂತಹ ಪ್ರಾರ್ಥನೆ. ಈ ಪ್ರಾರ್ಥನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಕಿರಿಚಾಟ, ಕೂಗಾಟದ ಪ್ರಾರ್ಥನೆ ಅಲ್ಲ, ಮತ್ತೊಬ್ಬರನ್ನ ಪ್ರಚೋದನೆಗೆ ಒಳಪಡಿಸುವ ಪ್ರಾರ್ಥನೆ ಅಲ್ಲ, ಅಥವಾ ಮತ್ತೊಬ್ಬರಿಗೆ ತೊಂದರೆ ಕೊಡುವಂತಹ ಪ್ರಾರ್ಥನೆ ಇಲ್ಲ ಪ್ರಭು ಯೇಸು ಹೇಳುತ್ತಾ ಇರುವುದು. ಹಾಗೆ ಸ್ವಾಮಿ 7ನೇ ವಾಕ್ಯ ನೋಡ್ಬೇಕಾದ್ರೆ, ನೀ ಪರಾಕೀರಂತೆ ಪ್ರಾರ್ಥನೆ ಮಾಡಬೇಡಿ. ಯಾರೋ ಒಬ್ಬ ಅವಿಶ್ವಾಸಿ, ಯಾರೋ ಒಬ್ಬ ಅಜ್ಞಾನಿ ಪ್ರಾರ್ಥನೆ ಮಾಡದಾಗಿ ನೀವು ಮಾಡಬೇಡಿ. ಪ್ರಾರ್ಥನೆ ಮಾಡುವಾಗ ನಿರಾರ್ಥಕ ಪದಗಳನ್ನು ಉಪಯೋಗಿಸಬೇಡಿ. ಹೇಳಿದನೇ ಹೇಳ್ತಾ ಇರಬೇಡಿ, ಹೊಸದಾಗಿ ಹೇಳಿ. ಹೇಳಿದನೇ ಹೇಳ್ತಾ ಇರಬೇಡಿ. ನೀವು ತಿಳಿಸ್ಕೊಳ್ಳಿ, ನನ್ನ ಪ್ರಾರ್ಥನೆ ತುಂಬಾ ದೊಡ್ಡದಾಗ್ತದೆ. ಪ್ರಾರ್ಥನೆ ದೊಡ್ಡದಾದಷ್ಟು, ದೀರ್ಘವಾದಷ್ಟು ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಎಂಬುದಾಗಿ ನೀವು ಭಾವಿಸಬೇಡಿ.
ಚೆನ್ನಾಗಿ ಎಣಿಸೋದು. ಪ್ರಾರ್ಥನೆ ಮಾಡ್ತಾ ಯಾರೋ ನೋಡಿ ಒಂದು ತಂಡದಲ್ಲಿಯೂ ಎಲ್ಲಿಯೂ ಧ್ಯಾನ ಎಲ್ಲಿಯೂ ಮಧ್ಯಸ್ಥ ಪ್ರಾರ್ಥನೆ ಎಲ್ಲಿ ನೋಡಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಪಾಲ್ಗೆ ಕೆಲವರು ಅರ್ಧ ಗಂಟೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಯಾರಿಗೆ ಬಿಡೋದಿಲ್ಲ. 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಒಬ್ಬರೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಕಣ್ಣು ಮುಚ್ಚಿಕೊಂಡು. ಅಲ್ಲಿ ಕೇಳುವನಿಗೆ ಹುಚ್ಚಿಳಿದು ಬಿಡ್ತದೆ, ಅಯ್ಯೋ ಯಾವಾಗ ನಿಲ್ಲಿಸ್ತಾನೋ ಗೊತ್ತಿಲ್ವಲ್ಲ, ಅಯ್ಯೋ ಯಾವಾಗ ನಿಲ್ಲಿಸ್ತಾಳೋ ಗೊತ್ತಿಲ್ವಲ್ಲ. ಅಲ್ಲಿ ನನ್ನ ಉದ್ದೇಶ ಏನು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರು ನನಗೆ ಪವಿತ್ರಾತ್ಮ ತಿಳಿಸ್ತಾ ಇದ್ದಾರೆ, ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ. ಖಂಡಿತವಾಗಿ ಅದು ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಅಲ್ಲ. ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಮತ್ತೊಬ್ಬರಿಗೆ ಒಂದು ಸಂಕೋಲೆಯನ್ನು ಹಾಕಿ ನಾನು ಮಾಡುವ ಪ್ರಾರ್ಥನೆಯೇ ಶ್ರೇಷ್ಠ ಎಂದು ನಾನು ಉದ್ದುದ್ದವಾಗಿ ದೀರ್ಘವಾಗಿ ಪ್ರಾರ್ಥನೆ ಮಾಡ್ತಾ ಹೋದ್ರೆ ಅದು ಪ್ರಾರ್ಥನೆಗೆ ಅಡಚಣೆ. ಅಲ್ಲಿ ಪವಿತ್ರಾತ್ಮರ ಪ್ರಸನ್ನತೆ ಇರುವುದಿಲ್ಲ. ನಾವು 1 ನಿಮಿಷ ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆಯಲ್ಲಿ ಶಕ್ತಿಯನ್ನು ಕಾಣಬೇಕು. ಆ ಪ್ರಾರ್ಥನೆ ಶಕ್ತಿಯುತವಾಗಿರಬೇಕು. ಹೌದು ಪ್ರಿಯರೇ, ಈಗ ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ತೀನಿ ಉದ್ದುದಕ್ಕೆ ಜೋರಾಗಿ ನಾನು ಒಬ್ಬೆ ಹಿಡ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅದು ದೇವರಿಗೆ ಮೆಚ್ಚುಗೆ ಆದಂತಹ ಪ್ರಾರ್ಥನೆಯೂ ಸಹ ಇಲ್ಲ. ನಾನು ಇದನ್ನೇ ಹೇಳುತ್ತೇನೆ ಪ್ರಿಯರೇ, ಪ್ರತಿಯೊಬ್ಬರಿಗೂ ಇದನ್ನೇ ಹೇಳುತ್ತೇನೆ. ನಮ್ಮ ಪ್ರಾರ್ಥನಾ ತಂಡವಿದೆ. ಬೆಳಿಗ್ಗೆ 5 ರಿಂದ 6 ಗಂಟೆಯ ತನಕ ನನ್ನ ಪ್ರಾರ್ಥನಾ ತಂಡದಲ್ಲಿ ಸದಸ್ಯರು ಪ್ರಾರ್ಥಿಸ್ತಾರೆ. ಎಷ್ಟು ಶಕ್ತವಾದ ಪ್ರಾರ್ಥನೆ ಮಾಡುತ್ತಾರೆ ಎಂಬುದಾದ್ರೆ ನೀವು ನೋಡಬಹುದು. ಆನ್ಲೈನ್ ಯೂಟ್ಯೂಬ್ ಅಲ್ಲಿ ನಿಮಗೆ ಅದು ಲಿಂಕ್ ಸಿಗ್ತದೆ. ಯೂಟ್ಯೂಬ್ ಅಲ್ಲಿ ಬರ್ತದೆ ಸುಪ್ರಭಾತ ಪ್ರಾರ್ಥನೆ ಎಂಬುದಾಗಿ. 3 ನಿಮಿಷ ಒಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ 3 ನಿಮಿಷಗಳು ಮಾತ್ರ ಅವಕಾಶ. ಒಬ್ಬೊಬ್ಬರು ಒಂದೊಂದು ವಿಭಿನ್ನತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪವಿತ್ರಾತ್ಮ ತುಂಬಿ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಇತ್ತೀಚೆಗೆ ಶಕ್ತವಾಗಿ ಪ್ರಾರ್ಥನೆ ಮಾಡ್ತಾರೆ. ಮುಂಚೆ ಎಲ್ಲ ನಾನು ಟೈಮ್ ಟೇಬಲ್ ಆಗ್ತಾ ಇದೆ, ಇಂಥವ್ರು ಇಂಥದ್ದು ಮಾಡಬೇಕು, ಇಂಥವ್ರು ಇಷ್ಟು ಜನ ಜಪ್ಸರ ಮಾಡಬೇಕು, ಇಂಥವ್ರು ಇಷ್ಟು ಜನ. ಈಗ ಯಾವ ಟೈಮ್ ಟೇಬಲ್ ಇಲ್ಲ. ಒಂದು ಉದ್ದೇಶ ಹೇಳಿದ ತಕ್ಷಣ ಅವರು ಪವಿತ್ರಾತ್ಮಭರಿತರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಗೊಂದಲಗಳಿಲ್ಲ, ಯಾವ ಹೋರಾಟಗಳಿಲ್ಲ. ಹೌದು ಪ್ರಿಯರೇ, ಒಂದೊಂದು ದಿನಕ್ಕೆ ಒಂದೊಂದು ವಿಷಯವನ್ನು ಕುರಿತು ನಾವು ಪ್ರಾರ್ಥಿಸಲಿಕ್ಕೆ ಪವಿತ್ರಾತ್ಮ ಪ್ರೇರಣೆ ಕೊಡ್ತಾರೆ. ಆ ಒಂದೇ ವಿಷಯಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ. ಕೆಲವರು ಅಳುತ್ತಾರೆ, ಕೆಲವರ ಪ್ರಾರ್ಥನೆ ಮನಮುಟ್ಟುವಂತಿರುತ್ತದೆ. ಹಾಗೆ ನಾವು ಪ್ರಾರ್ಥಿಸುವಾಗ ಒಂದು ಚೊಕ್ಕದಾಗಿ ಕೇಳುವವರ ಇಂಪಾಗಿರಬೇಕು. ನಾನಿದ್ದೇನೆ ಅಂತೇಳಿ ಮೈಕ್ ಕೈಲಿ ಇಟ್ಕೊಂಡಾಗಿ ಬಡ 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 ಅಂತೇಳಿ ನಿಲ್ಲಿಸಿದ ಫುಲ್ ಸ್ಟಾಪ್ ಇಲ್ಲದೆ ನಾನು ಪ್ರಾರ್ಥನೆ ಮಾಡಿ ಹೋದ್ರೆ ಅದು ಪ್ರಯೋಜನ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವಾಗ ಪರಾಕಿಯರಂತೆ ನಿರಾರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ನೀವು ಅವರಂತೆ ಆಗಬೇಡಿ. ನಾವು ಅವರಂತೆ ಆಗಬಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಹೌದು ನನ್ನ ಸಹೋದರಿ ಸಹೋದರ, ನಮ್ಮ ಪ್ರಾರ್ಥನೆಗಳು ಶ್ರೇಷ್ಠವಾಗಿರಬೇಕು. ಯಾರಿಗೂ ಅಡಚಣೆ ತರುವಂತದ್ದಾಗಬಾರದು. ನಾವು ಮಾಡುವ ದಾನ ಧರ್ಮಗಳು ಶ್ರೇಷ್ಠವಾಗಿರಬೇಕು. ಯಾರಿಗೂ ಸಹ ತೋರ್ಪಡಿಸಿಕೊಳ್ಳುವಂತಾಗಬಾರದು. ಹಾಗೂ ಧಾರ್ಮಿಕ ಕಾರ್ಯಗಳು, ದೇವಾಲಯದಲ್ಲಿ ಪ್ರಾರ್ಥನಾ ತಂಡಗಳಲ್ಲಿ ಧಾರ್ಮಿಕ ಕಾರ್ಯಗಳು ಯಾರು ನೋಡುವಂತಾಗಬಾರದು. ಹೌದು, ವೈಯಕ್ತಿಕ ಪ್ರಾರ್ಥನೆ ಮತ್ತವರಿಗೆ ತೊಂದರೆ ಕೊಡುವಂತದ್ದಾಗಬಾರದು. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ಕೊಳ್ಬೇಕು. ಮತ್ತೊಬ್ಬರು ತೋರಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬಾರದು. ಇದನ್ನೇ ಈ ತಪಸ್ಸು ಕಾಲದ ಸಂದೇಶವಾಗಿ ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ನಮಗೆ ವ್ಯಕ್ತಪಡಿಸುತ್ತಾರೆ. ಅದರಿಂದ ನಾವು ಉಪವಾಸ ಮಾಡಬೇಕು. ತಿನ್ನುವ ಆಹಾರವನ್ನು ಬಿಟ್ಟು ಅಲ್ಲ, ಮಾಡುವ ಪಾಪವನ್ನು ಬಿಟ್ಟು ಉಪವಾಸ ಮಾಡಬೇಕು. ಚಿಂತಿಸುವ ಕೆಟ್ಟತನವನ್ನು ಬಿಟ್ಟು ಉಪವಾಸ ಮಾಡಬೇಕು. ಮಾಡುವ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಉಪವಾಸ ಮಾಡಬೇಕು. ಉಪವಾಸ, ನಾನು ಊಟ ಮಾಡುವುದಿಲ್ಲಪ್ಪ ನಾನು ಉಪವಾಸ ಅಂತ ಹೇಗೆ ಹೇಳ್ತೀವೋ ಹಾಗೆ ನಾನು ಪಾಪ ಮಾಡುವುದಿಲ್ಲ, ನಾನು ಉಪವಾಸ ಮಾಡುತ್ತೇನೆ. ಪಾಪವನ್ನು ಬಿಟ್ಟು ಬಿಡುವ ಉಪವಾಸ ಆಗಬೇಕು. ನನ್ನ ಮನಸ್ಸಿನಲ್ಲಿರುವಂಥದ್ದು, ಹೃದಯದಲ್ಲಿರುವಂಥದ್ದು, ಆಲೋಚನೆಯಲ್ಲಿರುವಂಥದ್ದು, ಕ್ರಿಯೆಯಲ್ಲಿರುವಂಥದ್ದು, ಬಾಯಿಂದ ಬರುವಂಥದ್ದು ಇವೆಲ್ಲವೂ ಶುದ್ಧವಾಗುವಂತೆ ನಾನು ಉಪವಾಸ ಜೀವನವನ್ನು ಮಾಡಬೇಕು. ಪ್ರಿಯರೇ, ದೇವರಿಗೂ ನಮಗಿರುವಂತಹ ಸತ್ಸಂಬಂಧ ಪ್ರಾರ್ಥನೆ ಮೂಲಕವಾಗಿ ಮಾತ್ರವೇ. ಅದಕ್ಕೆ ರುಚಿಯನ್ನು ಕೊಡುವಂಥದ್ದು ಈ ದಾನ ಧರ್ಮ ಹಾಗೂ ಧಾರ್ಮಿಕ ಕಾರ್ಯ ಹಾಗೂ ಪ್ರಾರ್ಥನೆ. ಅದರಿಂದ ನಮ್ಮ ಪ್ರಾರ್ಥನೆ ಜೀವನ ದೇವರೊಂದಿಗೆ ಸತ್ಸಂಬಂಧ ಉಳ್ಳದಾಗಿರಬೇಕು. ಮನೆಯಲ್ಲಿ ಕುತ್ಕೊಂಡು ಲಬ 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 ಅಂತ ಬೊಬ್ಬೆ ಉಟ್ಕೊಂಡ್ರೆ ಏನು ಸಿಗ್ತದೆ? ಏನು ಸಿಕ್ಕೋದಿಲ್ಲ.
ಗಂಡ ಪಾಪ ಹುಷಾರಿಲ್ಲ, ಅವನ ಮುಂದೆ ಒಡಿಯೋ ಬೊಬ್ಬೆಯೋ ಬೊಬ್ಬೆ ಮನೆಯಲ್ಲಿ. ಗಂಡ ಹೇಗೆ ಮಲಗ್ತಾನೆ? ಅವನಿಗೆ ಕೋಪ ಬರದೇ ಇರ್ತದ? ಕೇಳ್ತಾನೆ, ಇಂತ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದ, ನಿಲ್ಸು ಅಂತ ಹೇಳ್ತಾನೆ. ಗಂಡ ಪ್ರಾರ್ಥನೆ ಮಾಡ್ತಾನೆ, ಹೆಂಡ್ತಿ ಅಯ್ಯೋ ರೀ ಏನ್ರಿ ಇದು. ವಯಸ್ಸಾಗಿರೋ ತಂದೆ ತಾಯಿ, ಪ್ರಿಯ, ಅಂತರಾಳದ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಬೇಕು. ಅದರಿಂದ ಈ ತಪಸ್ಸು ಕಾಲದ ಈ 2ನೇ ದಿನದ ಧ್ಯಾನದಲ್ಲಿ ನಾವು ನಮ್ಮ ಜೀವಿತ, ಈ ತಪಸ್ಸು ಕಾಲದ ಸಂದೇಶವನ್ನ ನಾವು ಗ್ರಹಿಸಿಕೊಳ್ಬೇಕು. ಬರೀ ನಾವು ಕೇಳ್ತೇವೆ, ಈ ಸಂದೇಶವನ್ನ ಕೇಳ್ತೇವೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡ್ತೇವೆ. ಶುಭ ಸಂದೇಶ ಓದ್ಬೇಕಾದ್ರೂ ಕೇಳ್ತೇವೆ, ಈ ಕಿವಿಲಿ ಬಿಟ್ಬಿಡ್ತೇವೆ. ಅಂದ್ರೆ ಕೇಳೋದಿಲ್ಲ, ಅದು ಕಿವಿಗೆ ಹೋಗೋದೇ ಇಲ್ಲ. ಏನ್ ಶುಭ ಸಂದೇಶ ಅನ್ನೋದು ಸಹ ನಮಗೆ ಗೊತ್ತಾಗೋದಿಲ್ಲ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ದೇವರ ಮಕ್ಕಳಾಗಿದ್ದೇವೆ. ಕೇವಲ ಪ್ರಾರ್ಥನೆ ಮಾಡಿ ದೇವರ ಮಕ್ಕಳಾಗಲು ಸಾಧ್ಯವಿಲ್ಲ. ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಬದಲಾವಣೆ, ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಬದಲಾವಣೆ, ನಮ್ಮ ದಾನ ಧರ್ಮಗಳಲ್ಲಿ ಬದಲಾವಣೆ, ನಮ್ಮ ಉಪವಾಸಗಳಲ್ಲಿ ಬದಲಾವಣೆ, ಈ 4 ವಿಷಯದಲ್ಲಿ ಸಹ ನಾನು ಮತ್ತು ನೀವು ಬದಲಾವಣೆಯಾಗಬೇಕು. ಈ ದಿನಗಳು, ಈ 40 ದಿನಗಳು ಮಾತ್ರ ಉಪವಾಸ ದಿನವಲ್ಲ. ಸಾಯುವ ಕೊನೆಯ ಕ್ಷಣದವರೆಗೂ ಈ ಉಪವಾಸ ದಿನಗಳಿರಬೇಕು. ಪಾಪ ಮಾಡಬಾರದು, ಪಾಪವನ್ನು ಬಿಟ್ಟು ಬಿಡಬೇಕೆಂಬ ಉಪವಾಸ ದಿನಗಳಿರಬೇಕು. ಊಟ ಯಾವಾಗಾದ್ರೂ ಬಿಡಬಹುದು, ಯಾವಾಗಾದ್ರೂ ತಿನ್ಬಹುದು. 1 ವಾರ 40 ದಿನ ಉಪವಾಸ ಮಾಡ್ತೀನಿ ಅಂತೇಳಿ 1 ವಾರ ಉಪವಾಸ ಇದ್ದು ಅಯ್ಯೋ ನನ್ನ ಕೈಲಿ ಆಗೋದಿಲ್ಲಪ್ಪ, ದೇಹ ಹೇಳ್ತಾನೆ ಆಗೋದಿಲ್ಲ. ದೇವರು ತಿನ್ನುವ ಉಪವಾಸನ ಕೇಳೋದಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ. ಅದರಿಂದ ಪ್ರಾರ್ಥಿಸಿ, ದೇವರಲ್ಲಿ ಕೇಳಿ, ಸ್ವಾಮಿ ಈ ಒಂದು ತಪಸ್ಸು ಕಾಲದ ನನ್ನ ಜೀವಿತದಲ್ಲಿ ನನಗೆ ಒಂದು ಬದಲಾವಣೆಯನ್ನು ತರುವಂತೆ ಮಾಡಿರಿ. ಈ ಒಂದು ತಪಸ್ಸು ಕಾಲದಲ್ಲಿ ನಾನು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ. ಈ ತಪಸ್ಸು ಕಾಲದಲ್ಲಿ ನನ್ನ ಜೀವನ ಬದಲಾಯಿಸಿರಿ. ನಾನು ಬದಲಾಗಲು ನನಗೆ ನಿಮ್ಮ ಪವಿತ್ರಾತ್ಮರನ್ನು ಕೊಡಿರಿ. ಪವಿತ್ರಾತ್ಮರಿಗಾಗಿ ದಾಹಗೊಳ್ಳಿ. ಪವಿತ್ರಾತ್ಮರಿಗಾಗಿ ದಾಹಗೊಂಡು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಪವಿತ್ರಾತ್ಮ ನಮಗೆ ಸಹಾಯ ಮಾಡುತ್ತಾರೆ. ನೋಡಿ, ಯೇಸು ಸ್ವಾಮಿ ಮರುಭೂಮಿಗೆ ಹೋದರು. ಶೋಧಕನಾದ ಸೈತಾನನು ಯೇಸುವನ್ನು ಬಿಡಲಿಲ್ಲ, ಶೋಧಿಸಿದನು. 3 ಬಾರಿ ಶೋಧಿಸಿದನು. ಆದರೆ ಯೇಸು ಜಯಿಸಿದರು. ಕಾರಣ ಅವರಲ್ಲಿ ವಿಲ್ ಪವರ್ ಇತ್ತು. ಶೋಧಕನನ್ನ ಜಯಿಸಿದರು. ಉಪವಾಸ ಮಾಡಿ ಜಯಿಸಿದರು. ಉಪವಾಸ ಮಾಡುವ ಯೇಸುವನ್ನೇ ನೋಡಿ ಸೈತಾನ ಹೇಳಿದ, ನೀನು ದೇವರ ಪುತ್ರನಲ್ವೇ, ನಿನಗೆ ಹೊಟ್ಟೆ ಹಸಿದಾಗ ನನಗೆ ಕಾಯ್ತಾ ಇದ್ದ. ಆ ಸಮಯಕ್ಕಾಗಿ ಹೊಟ್ಟೆ ಹಸಿವು ಬರೋ ತನಕ ಕಾಯ್ತಾ ಇದ್ದ. ಅವ್ರು ಕೆಳಗೆ ಬಿದ್ದು ಹೋಗೋ ಸಮಯಕ್ಕಾಗಿ ಕಾಯ್ತಾ ಇದ್ದ. ತಕ್ಷಣ ಹೇಳಿದ, ನಿನ್ ದೈವ ಪುತ್ರ ಅಲ್ವಾ? ನೋಡು, ಆ ಕಲ್ಲಿದೆ, ಕಲ್ಲನ್ನ ರೊಟ್ಟಿ ಮಾಡಿ ತಿನ್ನು. ನಾವು ಯಾವುದರಲ್ಲಿ ಬಲಹೀನವಾಗ್ತೇವೋ ಅದನ್ನ ತಂದು ನನ್ನ ಮುಂದೆ ಇಡ್ತಾನೆ ಸೈತಾನ. ನೀವು ಯಾವುದರಲ್ಲಿ ಬಲಹೀನರಾಗಿರ್ತೀರೋ ಅದನ್ನ ನಿಮ್ಮ ಮುಂದೆ ತಂದಿಟ್ಟು ಶೋಧನೆಯನ್ನು ಕೊಡ್ತಾನೆ ಸೈತಾನ. ಹಣದ ವಿಷಯದಲ್ಲಿ ನಾವು ತುಂಬಾ ಕೇಂದ್ರೀಕೃತವಾಗಿದ್ರೆ ಹಣವನ್ನು ನಮ್ಮ ಮುಂದೆ ತಂದಿಟ್ಟು ಶೋಧನೆಯನ್ನು ಕೊಡ್ತಾನೆ ಸೈತಾನ. ಸ್ಥಾನಮಾನಗಳ ವಿಷಯದಲ್ಲಿರುವಾಗ ಅದನ್ನ ನಮ್ಮ ಮುಂದೆ ತಂದು ಇಟ್ಟು ಶೋಧನೆಯನ್ನು ಕೊಡ್ತಾನೆ ಸೈತಾನ. ಈಗ ನಾನು ಯಾವುದಕ್ಕೆ ನನ್ನ ಜೀವಿತದಲ್ಲಿ ಗುಲಾಮನಾಗಿದ್ದೇನೋ ಅದನ್ನು ಪ್ರಾರ್ಥನಾ ಸಮಯದಲ್ಲಿ ತಂದು ನಮ್ಮನ್ನು ಅದರಿಂದ ತಪ್ಪಿಸುತ್ತಾನೆ ಶೋಧಕನಾದ ಸೈತಾನ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಚಿಂತಿಸುವಂತಹ ಚಿಂತನೆಗಳು ಶಕ್ತಿಯುತವಾದ ಚಿಂತನೆಗಳು. ಇವುಗಳನ್ನು ನಾವು ಖಂಡಿತವಾಗಿ ಮನಪೂರ್ವಕವಾಗಿ ಅನುಸರಿಸಿದ್ದೇ ಆದರೆ ಖಂಡಿತವಾಗಿ ಈ ತಪಸ್ಸು ಕಾಲವು ನಿಜವಾದ ಸುಪ್ರಸನ್ನತೆಯ ಕಾಲವಾಗಿ ಬದಲಾಗುವುದರಲ್ಲಿ ಸಂಶಯವಿಲ್ಲ. ಅದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ಪರರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್.